ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತು ಹೊಸ ಫುಡ್ ಲಾಗಿಗೆ ಥ್ಯಾಂಕ್ ಯು ಸೋ ಮಚ್. ಹಿಂದಿನ ಪ್ರೀವಿಯಸ್ 2 ವಿಡಿಯೋಸ್ಗೂ ಖತರ್ನಾಕ್ ರೆಸ್ಪಾನ್ಸ್ ಕೊಟ್ಟಿರಿ. ಈ ವಿಡಿಯೋಗೂ ಹಂಗೆ ರೆಸ್ಪಾನ್ಸ್ ಕೊಟ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತೆ ಪ್ಲೇಸ್ ಇದೆ. ಇದ್ರದ್ದು ಫಸ್ಟ್ ಲೊಕೇಶನ್ ಹೇಳ್ಬಿಡ್ತೀನಂತ ತೋರಿಸಿಲ್ಲ. ದೇಶಪಾಂಡೆ ನಗರ ಏನೈತಲ್ಲ ಇದೆ. ಸೊ ಹಿಂಗೋದ್ರೆ ಇಲ್ಲಿ ರೋಟರಿ ಸ್ಕೂಲ್ ಹಿಂದ್ಗಡೆನೇ ನಿಮಗೆ ಇಲ್ಲಿ ಕಾಣತ್ತಿರ್ಬೇಕು ಸುರೇಶ್ ಆಮ್ಲೆಟ್ ಸೆಂಟರ್ ಅಂತೇಳಿ. ಸೊ ಇದನ್ನ ಭಾಳ ಹೆಸರು ಕೇಳಿದ್ದೆ, ಭಾಳ ಕಮೆಂಟ್ದಾಗೂ ನೀವು ಹೇಳಿದ್ರಿ, ನನ್ನ ದೋಸ್ತರು ಹೇಳಿದ್ರಿ. ಸೊ ಅದಕ್ಕೆ ಇವತ್ತು ನಾನು ತಿನ್ನಕ್ಕೆ ಬಂದೇನಿ. ಇಲ್ಲಿ ಹಸು ಆಗ್ಯಾತಿತ್ತು. ಸೊ ನಾನು ಅಷ್ಟೇ ತಿನ್ನಂಗಿಲ್ಲ, ಭಾಳ ಜನ ತಿಂತಾರೆ ಇವತ್ತು. ಆ್ಯಂಡ್ ಇವತ್ತು ಎಗ್ಸಿಗೂ ತಿನ್ನಿಸ್ತೇನಂತೆ. ಹಂಗೆ ವಿಡಿಯೋಗೆ ಪಟ್ನ 500 ಲೈಕ್ಸ್ ಮಾಡಿಸ್ಬಿಡ್ರಿ. ಆ್ಯಂಡ್ ಮತ್ತೇನಾರು ಸಜೆಷನ್ಸ್ ಇದ್ರೂ ಕಮೆಂಟ್ ಮಾಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಅಲ್ಲಿ ನೋಡ್ರಿ ಎಷ್ಟು ರಶ್ ಐತಿ ಆಲ್ರೆಡಿ. ನನಗೆ ಈಗ ಘಮ ಆಮ್ಲೆಟದ ವಾಸನೆ ಇಲ್ಲಿ ತನಕ ಬರೋದೈತಿ. ಟೆಂಪ್ಟ್ ಮಾಡೋದೈತಿ ನನಗೆ. ಪಟ್ನ ಹೋಗೋಣಂತ. ನನ್ನ ಜೊತೆ ಬಂದ್ಬಿಡು ತುಷಾರ್. ಬಂದ್ಬಿಡ್ತು ಸರ್, ನಮಸ್ಕಾರ. ಸೊ ಇವತ್ತು ನಾನು ತುಷಾರ್ ತಿನ್ನತೇವಿ. ನೀ ತಿಂದಿ ಇಲ್ಲಿ ಬಿಫೋರ್? ಹೆಂಗೆ ಅನಿಸ್ತೈತಿ? ಮಸ್ತ್ ಅನಿಸ್ತದೆ, ನಾನು ಹೇಳಿ ಕರ್ಕೊಂಡ್ಬಂದಿದ್ದೆ. ಸೊ ಅದಕ್ಕೆ ಈಗ ಹೋಗೋಣ ಅಂತ. ಭಾಳ ವೇಟ್ ಮಾಡೋದು ಬೇಡ, ಯಾಕಂದ್ರೆ ಭಾಳ ರಶ್ ಆಗತೈತಿ. ಆರ್ಡರ್ ಕೊಡೋದು ಲೇಟ್ ಮಾಡ್ಬಿಡ್ತಾರ. ಪಟ್ನ ಹೋಗೋಣ. ಮಾಡೋಣ ಬರ್ರಿ. ಹಾಂ ಬರ್ರಿ. ಸರ್ ನಮಸ್ಕಾರ ರೀ. ನಿಮ್ಮ ಹೆಸರು ರೀ ಸರ್? ಸುರೇಶ್ ಮೂರ್ತಿ. ಮೂರ್ತಿ. ಹಾಂ, ನಿಮ್ಮ ಹೆಸರು ಮ್ಯಾಗ ಸುರೇಶ್ ಆಮ್ಲೆಟ್ ಸೆಂಟರ್ ಅಂತ ಐತಿ. ಹೌದು. ಎಷ್ಟು ವರ್ಷ ಆತ್ರಿ ಮಾಡತ್ತೀವಿ? ನಾವು 83 ಮಾಡೋದು. ಅಂದ್ರೆ ಒಂದು 42 ವರ್ಷ ಆತ್ರಿ. ಏನೇನು ಸ್ಪೆಷಲ್ ಐತ್ರಿ ನಮ್ಮ ಒಟ್ಟು ಯಾಕಿನೊಳಗೆ ಬ್ರೆಡ್ ಬುರ್ಜಿ, ಬೊಳ್ಳೆ ಬುರ್ಜಿ, ಸ್ಯಾಂಡ್ವಿಚ್, ಜೀರಾ ಆಮ್ಲೆಟ್, ಫ್ರೆಂಚ್ ಆಮ್ಲೆಟ್. ಹಾಂ, ಎಲ್ಲ ಮಾಡ್ತೀರಿ. ನಮಗೂ ಒಂದೊಂದು ಎಲ್ಲ ಸ್ಪೆಷಲ್ ನೀವೇನು ಮಾಡ್ತೀರಿ ಎಲ್ಲ ತಿನ್ನಿಸ್ಬೇಕು. ಕೊಡ್ತೀನಿ ಸರ್. ಏನು ಟೈಮಿಂಗ್ ಐತ್ರಿ ನಿಮ್ದು? ನಮ್ದು 5:30 10 ಮೇಡಮ್. ಹೌದು ರೀ, ಥ್ಯಾಂಕ್ಸ್ ಸರ್. ಇದು ಒಂದು 20 ನಿಮಿಷ ಆತು ಈಗ ಬಂದು. ಇನ್ನೂ ಕೊಡತ್ತಾರ ಇಲ್ಲಿ. ಸರ್ ಇಲ್ಲಿ ನಿಂತು ಬಾಯಾಗ ನೀರು ಬರತ್ತವನತನ. ಇದು ನೋಡ್ರಿ, ಇದೇನಪ್ಪ ಅಂತಂದ್ರೆ ಫ್ರೆಂಚ್ ಟೋಸ್ಟ್ ಐತಿದೆ. ಇದ್ರ ಮೇಲೆ ಲಿಂಬೆಹಣ್ಣು ಹಾಕ್ಯಾರ. ಮಸ್ತ್ ಮಸಾಲ ಐತಿ, ಕ್ರೇಜಿ ಐತಿ, ಬಾಯಿ ನೀರು ಬರತ್ತಾವ. ಇದು ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ಇದೆ. ಫಸ್ಟ್ ಇದೇ ತಿನ್ನೋಣ ಸೇರಿ. ಫ್ರೆಂಚ್ ಆಮ್ಲೆಟ್ ನೋಡ್ರಿ, ಟೋಸ್ಟ್. ಫ್ರೆಂಚ್ ಟೋಸ್ಟ್ ಇದೆ. ಕ್ರೇಜಿ ಐತಿ. ಅದು ಎಗ್ ಏನು ಸೋಕ್ ಆಗೈತಲ್ಲ, ಆ ಸೋಕ್ ಹಾಕಿದ್ದಿದ್ದು ಏನು ಕ್ರೇಜಿನೆಸ್ ಐತಲ್ಲ, ಮಸ್ತ್ ಐತಿ. ಬ್ರೆಡ್ ಇಂದ ಮೇಲಿಂದ ಪಾರ್ಟ್ ಏನೈತಲ್ಲ ಮಸ್ತ್ ರೋಸ್ಟ್ ಆಗೈತಿ. ಒಳಗ ಇನ್ನೊಂದ್ ಚೂರ್ ಹಸಿ ಬಟ್ ಅದು ಹಸಿ ಇದ್ದಿದ್ದ ಮಜಾ ಬರೋದೈತಿ. ಇದು ಫ್ರೆಂಚ್ ಟೋಸ್ಟ್ ಬೈದಾವೆ. ಯೂಶಲಿ ಸಿಗಂಗಿಲ್ಲ. ನಾವು ಅವ್ರಿಗೆ ಹಂಗೆ ಸುಮ್ಮನೆ ಹೋಗಿ ಮಾತಾಡ್ಸಿದ್ದೆ. ಫಸ್ಟಿಗೆ ಹಂಗೆ ಆರ್ಡರ್ ಕೊಟ್ವಿ ನಾವು. ಅವ್ರು ತೊಗೊಳಿಲ್ಲ ಅದೆಲ್ಲ. ನಾರ್ಮಲ್ ಬರೀ ಬ್ರೆಡ್ ಆಮ್ಲೆಟ್ ಮತ್ತು ಅವು ಇವು ಬುರ್ಜಿ ಗಿರ್ಜಿ ಅಂತಂದ್ರೆ. ಸೊ ಇದು ಟೋಸ್ಟ್ ಅವ್ರಿಗೆ ಮಾತಾಡ್ಸಿದ್ವಿ, ಸ್ವಲ್ಪ ನಮಗೆ ಸಿಕ್ತು. ಅದು ಒತ್ತಾಯದ ಮೇರೆಗೆ ಮಾಡಿ ಕೊಟ್ಟಾರ ಅವ್ರು ನಮಗೆ. ಗೀಕ್ ಅಂತ ಹವಾ ಐತಲ್ಲ ಒಂದು ಸ್ವಲ್ಪ ಅದಕ್ಕೆ ಕ್ರೇಜಿ ಐತಿ. ಕ್ಲೋಸ್ ಬೇಡ. ಹಾಂ, ಇದೇನು ಒಳಗೈತಲ್ಲ ಮ್ಯಾಗ್ ನೋಡ್ರಿಲ್ಲ, ಮಸ್ತ್ ರೋಸ್ಟ್ ಆಗೈತಿ. ಕ್ರೇಜಿ ಲೆವೆಲಿಗೆ ರೋಸ್ಟ್ ಆಗೈತಿ. ಎಗ್ಗು ಹಿಂಗೆ ಸೈಡಿಗೆಲ್ಲ ಬಂದೈತಿ, ನೆಕ್ಸ್ಟ್ ಲೆವೆಲ್. ಆಮೇಲೆ ಒಳಗೆ ನೋಡ್ರಿ, ಇಲ್ಲಿ ಸ್ವಲ್ಪ ಹಸಿ ಕಾಣತ್ತಲ್ಲ ನಮಗೆ. ಹೆಂಗೈತಿ ಅದ ಭಾರಿ ಮಜಾ ಬರ. ಇದು ನೋಡ್ರಿ ಎಷ್ಟು ಜ್ಯೂಸಿ ಐತಿ. ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗೈತಿ. ಇದ್ರಾಗ ಇದು ತೋರಿಸಿಲ್ಲ. ಮತ್ತು ಅದ್ರ ಮ್ಯಾಗ ಇದ್ರ ಮೇಲೆ ಇಲ್ಲೆಲ್ಲ ಮಸಾಲ ಹಾಕ್ಯಾರ, ಡ್ರೈ ಸ್ಪೈಸಸ್. ಮ್ಯಾಗ್ ಮತ್ತು ಗರಂ ಮಸಾಲ, ಚಾಟ್ ಮಸಾಲ ಏನು ಹಾಕ್ಯಾರ ನೋಡ್ರಿ, ಅದು ಅನ್ನಾವತೈತಿ. ಸೊ ದಿಸ್ ಇಸ್ ಫ್ರೆಂಚ್ ಆಮ್ಲೆಟ್. ಓಕೆ, ಫ್ರೆಂಚ್ ಟೋಸ್ಟ್. ಚೀಸ್. ಫ್ರೆಂಚ್ ಫ್ರೆಂಚ್ ಟೋಸ್ಟ್ 100% ರೆಕಮೆಂಡೆಡ್. ನಿಮಗೆ ಸಿಕ್ಕರ. ಆಮೇಲೆ ಹೆಂಗೆ ಗೊತ್ತಂದ್ರೆ ರಶ್ ಇದ್ರೆ ಒಂದು ಸ್ವಲ್ಪ ಮಾಡಿಕೊಡಂಗಿಲ್ಲ. ಅಂದ್ರೆ ಏನು ಅವ್ರಿಗೂ ಪಾಪ ಮ್ಯಾನೇಜ್ ಮಾಡ್ಬೇಕಲ್ಲ. ಬಟ್ ಒಂದು ಸ್ವಲ್ಪ ಸಮಾಧಾನ ಇದ್ದಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಪೇಷನ್ಸ್ಲಿ ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡಿಕೊಡ್ತಾರೆ. ಎಸ್. ಇದು ಆಮ್ಲೆಟ್ ನೋಡ್ರಿಪ್ಪ, ಇದು ನಾರ್ಮಲ್ ಆಮ್ಲೆಟ್ ಇದೆ. ಇದು ಮತ್ತು ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂಗೆ ಈ ರೀತಿ ಪೀಸಸ್ ಮಾಡಿ ಕೊಟ್ಬಿಡ್ತಾರೆ. ಒಂದಿತ್ತಂತಂದ್ರೆ ಹಿಂಗೆ ಫುಲ್ ಪೀಸಸ್ ಮಾಡಿ ಕೊಟ್ಬಿಡ್ತಾರೆ. ದಿಸ್ ಇಸ್ ನಾರ್ಮಲ್ ಆಮ್ಲೆಟ್ ಅನ್ನೋದಕ್ಕಿಂತ ಇದು ಮಾಡೋವಾಗ ಅದೇನು ಸೈಡಿಗೆ ಒಂದು ಎಗ್ ಅದನ್ನೊಂದು ಆಮ್ಲೆಟ್ ಮಾಡಿ ಹಿಂಗೆ ಕೊಟ್ಬಿಡ್ತಾರೆ. ವಿಡಿಯೋದಾಗ ನೋಡಿರಲ್ಲ. ಸೊ ಹಿಂಗೈತೆ ನೋಡ್ರಲ್ಲಿ. ಸೊ ನಾರ್ಮಲ್ ಆಮ್ಲೆಟ್ ಟೇಸ್ಟ್ ಮಾಡ್ಬಿಡೋಣಂತ ತೋಲ್. ಫ್ಲಫಿ ಐತಿ.
ಆಮೇಲೆ ಖಾರನೂ ಮಸ್ತ್ ಬ್ಲೆಂಡ್ ಆಗೈತಿ ಪರ್ಫೆಕ್ಟ್ಲಿ ಮಸಾಲ ಮತ್ತು ಅದು ಎಗ್ ಏನು ಫ್ಲಫಿನೆಸ್ ಕುಂದಿರ್ಬೇಕಲ್ಲ ಅದು ಸ್ಪಾಂಜಿ ಅದು ಮಸ್ತ್ ಅಂದ್ರೆ ಮಸ್ತ್ ಕುಂತೈತಿ. ಅದು ಮೇನ್ ಏನು ಗೊತ್ತಾ, ಬೀಟ್ ಏನು ಮಾಡ್ತಾರಲ್ಲ, ಬೀಟ್ ಮಾಡಿದ್ರೆ 2 ಅಡ್ವಾಂಟೇಜ್. ಒಂದು ಆಮ್ಲೆಟ್ ಫ್ಲಫಿ ಆಗ್ತೈತೆ, ಇನ್ನೊಂದು ಮಸಾಲ ಎಲ್ಲ ನೀಟಾಗಿ ಎಲ್ಲ ಕಡೆ ಯೂನಿಫಾರ್ಮ್ಲಿ ಮಿಕ್ಸ್ ಆಗುತ್ತೆ. ಕರೆ ಸ್ಪೆಷಲ್ ಇದು ಸ್ಪೆಷಲ್ ಬ್ರೆಡ್ ರೋಸ್ಟೆಡ್. ಅದನ್ನ ಫಸ್ಟ್ ನೋಡ್ರಿ, ಫಸ್ಟ್ ಮ್ಯಾಗ ಏನು ಮಾಡ್ರ ಎಣ್ಣೆ ಉಳ್ಳಾಗಡ್ಡಿ ಮತ್ತು ಅವು ಏನೇನೋ ಮಸಾಲ ರೋಸ್ಟ್ ಮಾಡ್ಕೊಂಡ್ರ. ಆ ರೋಸ್ಟ್ ಮಾಡಿ ಅದನ್ನ ಎಗ್ಗಳು ಹಾಕಿ ಮತ್ತೆ ಮಸಾಲ ಗಿಸಾಲ ಅವೆಲ್ಲ ಹಾಕಿ ಬೀಟ್ ಮಾಡಿ ಮತ್ತೆ ಹಾಕ್ಯಾರ. ಅಂದ್ರೆ ಇದನ್ನ ಮಾಡೋವಾಗ ಹಸಿ ಉಳ್ಳಾಗಡ್ಡಿ ಹಾಕಿಲ್ಲ, ಉಳ್ಳಾಗಡ್ಡಿ ಫಸ್ಟ್ ಪ್ಲೇಟ್ ತೋರಿಸ್. ಸೊ ನೋಡ್ರಿಲ್ಲ ಈ ರೀತಿ 1 3 4 ಏನೋ ಕೊಟ್ಟಾರಿಲ್ಲ, ಹೆಂಗೆ ಕಾಣತೈತಿ. ಇದ್ರದ್ದು ಮ್ಯಾಗಿಂದ ಏನು ನಿಮ್ಗೆ ರೋಸ್ಟ್ ಕಾಣತ್ತಲ್ಲ, ಇದು ಆನಿಯನ್ ರೋಸ್ಟ್ ಆಗಿದ್ದೆ ನಮಗೆ. ಅಂದರೆ ಫಸ್ಟೇ ರೋಸ್ಟ್ ಮಾಡಿ ಆಮೇಲೆ ಹಸಿ ಎಗ್ ಬೀಟ್ ಮಾಡೋ ಮುಂದೆ ಬಂದಿದ್ದಿದೆ. ಇದು ಕ್ರೇಜಿ ಐತಿ, ತಿನ್ಬಿಡೋಣ ಅಂತ. ಇದೊಂದು ಸ್ವಲ್ಪ ಸ್ಮೋಕಿ ಫ್ಲೇವರ್ ಕೊಡೋದೈತೆ ನನಗೆ. ಹೌದು, ಸ್ಮೋಕಿ ಫ್ಲೇವರ್ ಅದ್ರ ಸಂಬಂಧ. ಅದೇನು ಉಳ್ಳಾಗಡ್ಡಿ ಮಸ್ತ್ ರೋಸ್ಟ್ ಮಾಡಿ ಹಾಕಿದ್ರಲ್ಲ ಅದ್ರ ಸಂಬಂಧ. ಬಟ್ ಈಗ ಅದ್ರದ್ದು ಏನು ಡಿಫ್ರೆನ್ಸ್ ಹೇಳ, ಸ್ಮೋಕಿ ಫ್ಲೇವರ್ ಅಂತೂ ಐತೆ, ಬಟ್ ಅದ್ರೊಳಗೆ ಎಗ್ಗದ್ದು ಹಿಂಗೆ ಸಾರಿ ಬ್ರೆಡ್ ಲೇಯರ್ಸ್ ಒಳಗೆ ಹಿಂಗೆ ಎಗ್ ಏನಾಗಿತ್ತಲ್ಲ, ಇದ್ರಾಗ ಹಂಗಿಲ್ಲ. ಇದ್ರಾಗ ಬ್ರೆಡ್ ಡ್ರೈ ಐತಿ, ಅದು ಒಂಥರ ಚಲೋ. ಬಟ್ ಅದ್ರಾಗ ಹಿಂಗೆ ಎಗ್ ಆಗಿತ್ತಲ್ಲ, ಇದೇನಂದ್ರೆ ಆಮ್ಲೆಟ್ ಹಾಕ್ಯಾರ, ಅದ್ರ ಮ್ಯಾಗ ಬ್ರೆಡ್ ಇಟ್ಟಾರ. ಸೊ ಅದಕ್ಕೆ ಹಂಗೆ ಅನಿಸ್ತೈತಿ. ಬಟ್ ಇದು ಸ್ವಲ್ಪ ಚಲೋ ಅನಿಸ್ತು ನಂಗೆ. ಅಂದ್ರೆ ನಾರ್ಮಲ್ ಬ್ರೆಡ್ ಆಮ್ಲೆಟ್ಗಿನ ದಿಸ್ ಈಸ್ ರೆಕಮೆಂಡೆಡ್. ಬಟ್ ಇದು ಸಿಕ್ಕರೆ ನೀವು ಟ್ರೈ ಮಾಡಬೇಕಿದೆ. ಇದು ಕೇಳ್ರಿ ಅವ್ರಿಗೆ ಬಂದಾಗ ಉಳ್ಳಾಗಡ್ಡಿ, ಆಮೇಲೆ ನಡ್ಬೇಕು ಉಳ್ಳಾಗಡ್ಡಿದು ಕ್ರಂಚ್ ಬರೋದೈತೆ. ಸೊ ಅದು ಡಿಫ್ರೆಂಟ್ ಐತೆ, ಅಂದ್ರೆ ಕ್ಯಾರಮಲೈಸ್ಡ್ ಆನಿಯನ್ ಟೈಪ್ ಫೀಲ್ ಕೊಡೋದೈತಿ. ಅದಕ್ಕೊಂದು ಚೂರು ಸ್ವೀಟ್ನೆಸ್ ಐತೆ, ಸ್ವಲ್ಪ ಸ್ವೀಟಿಶ್ ಐತಿ. ಬಟ್ ಬಿರಿಯಾನಿ ಮೇಲೆ ಉಳ್ಳಾಗಡ್ಡಿ ಹಾಕಿರ್ತಾರಲ್ಲ ಅದ್ರದ್ದು ಟೈಪ್ ಟೇಸ್ಟ್ ಬರೋದೈತಿ. ಭಾರಿ ಮಸ್ತ್. ಆಮ್ಲೆಟ್ ಅಂತೂ ಕ್ರೇಜಿ. ನಾರ್ಮಲ್ ಆಮ್ಲೆಟ್ ಇಷ್ಟು ಮಸ್ತ್ ಐತೆ, ಮಸ್ತ್ ಐತಿ. ನಾನು ನೋಡ್ರಿ ಈ ವ್ಲಾಗ್ದಾಗ ಮಾತಾಡೋದಕ್ಕಿಂತ ಜಾಸ್ತಿ ತಿನ್ನತ್ತೇನಂದ್ರೆ ನೀವು ವಿಚಾರ ಮಾಡಿ ಟೇಸ್ಟ್ ಹೆಂಗೈತೆ. ಆಮೇಲೆ ಅವ್ರು ಇದಕ್ಕೆ ಲಿಮೆಂಟ್ ಹಾಕ್ಯಾರ. ಓಕೆ, ನಾ ಇದಕ್ಕೆ ಹಾಕ್ಬೇಡ ಅಂತಂದೆ, ನಾನು ಇದಕ್ಕೂ ಹಾಕ್ಬೇಡ ಅಂತಿದ್ದೆ, ಬಟ್ ಅದು ಹಾಕ್ಬಿಟ್ಟಿದ್ರು ಅವ್ರು. ಇದನ್ನು ಕ್ಲೋಸ್ ಬೈ. ಅಂದ್ರೆ ನನಗೇನಂದ್ರೆ ಲಿಂಬೆಣ್ಣೆ ಯಾರಿಗೆ ಬೇಕು ಅವರಷ್ಟು ಹಾಕೊಂಡು ತಿನ್ರಿ ಅಂತ ನೋಡ್ರಿ. ಏನು ಓಕೆ ವಿತೌಟ್ ಲಿಂಬೆಹಣ್ಣು. ಹಾಂ, ಬಟ್ ಲಿಂಬೆಹಣ್ಣಿನೂ ಮಜಾ ಐತಿ, ಬೇರೆನೇ ಮಜಾ ಐತಿ, ಚಟ್ಪಟ ಫೀಲ್ ಐತಿ. 2 ಐಟಮ್ ಮುಗಿದ್ವು. ಈಗ ನೆಕ್ಸ್ಟ್ ಏನು ಐಟಮ್ ಅವ್ರ ಕೊಡ್ತಾರಂತ ಅವ್ರಿಗೆ ಕೇಳೋಣಂತ, ಕೇಳಿ ನಿಮ್ಗೆ ಹೇಳ್ತೇವಂತ. ಇದು ಫ್ರೆಂಚ್ ಟೋಸ್ಟ್ ವಿತ್ ನಾರ್ಮಲ್ ಆಮ್ಲೆಟ್ ಸೈಡಿಗೆ ನೋಡಿದ್ರಿ. ಇದು ಸ್ಪೆಷಲ್ ಬ್ರೆಡ್ ಆಮ್ಲೆಟ್. ಸ್ಪೆಷಲ್ ಬ್ರೆಡ್ ಆಮ್ಲೆಟ್. ಎಸ್ ಡನ್. ವಿಡಿಯೋ ನೋಡತ್ರ ಲೈಕ್ ಹೊತ್ಬಿಡ್ರಿ. ಎಗ್ ತಿನ್ಲಾರ್ದವ್ರಿಗೂ ತಿನ್ಬೇಕು ಅನಿಸ್ತೈತೆ, ಹಂಗೆ ಕಾಣಬೇಕು. ಎಸ್ ಗಾಯ್ಸ್, ಈಗ ಏನು ಬಂದೈತಪ್ಪ ಅಂತಂದ್ರೆ ಬಾಯ್ಲ್ಡ್ ಎಗ್ ಬುರ್ಜಿ ಬಂದೈತಿ. ಹೆಂಗೆ ಅವು ಟೊಮ್ಯಾಟೊ ಆನಿಯನ್ ಮಸ್ತ್ ಮಸಾಲ ಗಿಸಾಲ ಹಾಕಿ ಬಾಯ್ಲ್ಡ್ ಎಗ್ ನೋಡ್ರಿ ಹೆಂಗೆ ಬ್ಲೆಂಡ್ ಆಗೈತಿ. ನಿಮ್ಗೆ ಅನಿಸ್ತಿರ್ತೈತಿ ನಾರ್ಮಲಿ ಅರ್ಧಂಬರ್ಧ ಬ್ಲೆಂಡ್ ಆಗ್ಯದ ಅಂತೇಳಿ, ಬಟ್ ಇದೇನು ರಾನೆಸ್ ಐತಲ್ಲ ಕಾಣತ್ತಲ್ಲ ನಿಮಗೆ, ಆ ರಾನೆಸ್ ಹಿಂದಿನ ನಮಗೆ ಘಮ ಅಂತ ಎಂಥ ವಾಸನೆ ಬರೋದೈತೆ ಅಂತಂದ್ರೆ ಕ್ಯಾರಮಲೈಸ್ಡ್ ಆನಿಯನ್ ಅದ ವಾಸನೆ, ಆಮೇಲೆ ಟೊಮ್ಯಾಟೊ ಮಸಾಲ ಎಲ್ಲ ಮಿಕ್ಸ್ ಆಗಿ ಮಾತಾಡಕ್ ಬರ್ಲಾರ್ದಷ್ಟು ಮಸ್ತ್ ವಾಸನೆ ಕರೆ ಕರೆ. ಆ್ಯಂಡ್ ಅದ್ರ ಜೊತೆ ನಮ್ಮ ಸೈಡಿಗೆ ಇಲ್ಲಿ ಟೊಮ್ಯಾಟೊ ಕೊಟ್ರ, ಹಂಗೆ ಸ್ಲೈಸ್ಡ್ ಲಿಂಬೆಹಣ್ಣು ಉಳ್ಳಾಗಡ್ಡಿ ಕೊಟ್ರ. ಸೊ ತಿನ್ನೋಣ. ಫಸ್ಟ್ ಬಾಯ್ಲ್ಡ್ ಎಗ್ ಬುರ್ಜಿ ತಿನ್ಬಿಡೋಣ ಅಂತ. ಬ್ರೆಡ್ನು ಕೊಟ್ಟಾರ ಅವ್ರು, ಬಟ್ ಆಮೇಲೆ ತಿನ್ನೋಣ. ಫಸ್ಟ್ ಏನೈತಲ್ಲ ಇದ್ರ ಟೇಸ್ಟ್ ಫಸ್ಟ್ ನೋಡ್ರಿ. ಚಿಯರ್ಸ್.
ವಾವ್. ಆಮೇಲೆ ಇವ್ರು ಪುದೀನ ಹಾಕ್ಯಾರ ಮ್ಯಾಗ. ಅದ್ರ ಫ್ರೆಶ್ನೆಸ್ ಐತಿ, ಖಾರ ಐತಿ. ಈಗ ಆಫ್ಟರ್ ಟೇಸ್ಟ್ ಖಾರ ಐತಿ, ಮಸಾಲ ಐತಿ, ಮಸ್ತ್ ಮಸಾಲ ಐತಿ. ಆಮೇಲೆ ಅದು ಯಾಕೆ ಏನು ಸ್ಮ್ಯಾಶ್ ಆಕೈತಲ್ಲ ಅವಾಗ. ಆಮೇಲೆ ಮಜಾ ಏನು ಗೊತ್ತಿದ್ರಾಗ ಆನಿಯನ್ಸ್ ಪೂರ್ತಿ ಕ್ಯಾರಮಲೈಸ್ಡ್, ಹಾ. ಟೊಮ್ಯಾಟೊ ಇನ್ನೊಂಚೂರು ರಾ ಐತಿ, ಆಮೇಲೆ ಪುದೀನ ಅಂತೂ ಫುಲ್ ಫ್ರೆಶ್. ಮೂರು ಬೇರೆ ಬೇರೆ ಫ್ಲೇವರ್ಸ್ ಬೇರೆ ಬೇರೆ ಲೆವೆಲ್ ಕುಕ್ ಆಗ್ಯಾವ. ಮಜಾ ಇದೆ. ಆಮೇಲೆ ಎಗ್ ವೈಟ್ ಐತಲ್ಲ ಸ್ವಲ್ಪ ಒಂದೊಂದು ಕಡೆ ಕ್ರಿಸ್ಪಿ ಆಗೈತಿ. ಟೊಮಾಟೊ ವೆಜಿಟೇಬಲ್ಸ್ ತಿನ್ಬೇಕು. ಚಲೋ ಐತೆ. ಒಳ್ಳೆ ಎಗ್ ಬುರ್ಜಿ ಮಜಾ ಐತಿ. ಒಂದು ಡಿಫ್ರೆಂಟ್ ಸ್ಟೈಲ್ ಐತಿ. ನಿಂಗೆ ಇದು ಎಗ್ ಯೋಗ್ ಜೊತೆ ಚಲೋ ಅನ್ಸತ್ತೈತೋ ವೈಟ್ ಜೊತೆ ಚಲೋ? ಯಾಗ್ ಜೊತೆನೇ ಮಜಾ ಐತಿ. ಆಮೇಲೆ ಬ್ರೆಡ್ ಇವ್ರು ಟೋಸ್ಟ್ ಮಾಡಿ ಅದ್ರ ಮ್ಯಾಗ ಗರಂ ಮಸಾಲ ಹಾಕಿ ಕೊಟ್ರು. ಹೆಂಗೈತಿ ಬ್ರೆಡ್ ಹಾಕಿದ್ರೆ ಸ್ವಲ್ಪ ನಂಗೆ ಸ್ವೀಟಿಶ್ ಅನಿಸುತ್ತೆ. ಈಗ ನೀವು ವಿತೌಟ್ ಬ್ರೆಡ್ ಟ್ರೈ ಮಾಡಿದ್ರಿ ಅಂದ್ರೆ ಖಾರ ಖಾರ ಇರ್ತೈತಿ. ಯಸ್, ನೋಡ್ರಲ್ಲಿ ಹೆಂಗೈತಿ ಈ ತುತ್ತು ಹಿಂಗೆ. ಬ್ರೆಡ್ ಜೊತೆ ತಿನ್ರು ಮಜಾ ಐತಿ. ಹೌದು, ಅವ್ರು ಆ್ಯಕ್ಚುಲಿ 4 ಬ್ರೆಡ್ ಕೊಡ್ತೀನಿ ಅಂತಂದ್ರೆ ನಾವ ಬೇಡ ಹೊಟ್ಟಿಗೆ ಭಾಳ ಐತೆ ಅಂತೇಳಿ ತಿಂದ್ಬಿಟ್ವಿ. ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತಿದ್ದೆ? 8 ಟ್ರೈ ಮಾಡಿ 8 ಮಾಡ್ತೀನಿ. ಯಾಕಂತಂದ್ರೆ ಬ್ರೆಡ್ ಜೊತೆಗೆ ಓಕೆ ಬಟ್ ಬರೀ ಬುರ್ಜಿ 8.5 ಅಂತೀನಿ. ನಾ 9 ಕೊಡ್ತೀನಿ ಇದಕ್ಕೆ. ಭಾಳ ಮಾರ್ಕ್ಸ್ ಕೊಟ್ಬಿಟ್ಟೆ ಜಾಸ್ತಿ. ನಾ 9 ಕೊಡ್ತೀನಿ ಇದಕ್ಕೆ. ಎದಕ್ಕೆ ತಿಂತೀವಂದ್ರೆ ತಿನ್ನಾಕ ಮಜಾ ಬರಬೇಕಲ್ಲ, ತಿಂದ್ರೆ ಮಜಾ ಬರ್ಬೇಕು. ಸೊ ಅದಕ್ಕೆ ಮಜಾ ಬರ್ತೈತಿ, ಮಜಾ ತಿಂತೇನೆ ನಿಂತಿದ್ದೇನೆ. ಫ್ರೆಶ್ ಪುದೀನ. ಪುದೀನ ಇದನ್ನ ಹಾಕ್ಯಾರ. ನಾ ಭಾಳ ನೋಟಿಸ್ ಮಾಡತ್ತೀನಿ ಇದನ್ನು ರೆಕಮೆಂಡ್ ಮಾಡತ್ತೀನಿ. ಇದನ್ನು ಬಂದು ಟ್ರೈ ಮಾಡ್ಬೇಕು ನೀವು. ಆಮೇಲೆ ಖಾರ ಸ್ಪೈಸಸ್ ಮಸಾಲ ಐತಲ್ಲ ಎಲ್ಲ ಕರೆಕ್ಟ್ ಬ್ಲೆಂಡ್ ಆಗೈತೆ. ಕರೆಕ್ಟ್ ಹಿಂಗೆ ಬಾಯಾಗ ಖಾರ ಹತ್ತಂಗಿಲ್ಲ, ತಿಂದ ಆದ್ಮೇಲೆ ಇಲ್ಲೇ ಖಾರ. ಸ್ಪೈಸಿ ಅಂದ್ರೆ ಬರೀ ಖಾರ ಇಲ್ಲ, ಹಿಂಗೆ ಮಸಾಲ ಸ್ಪೈಸಿ ಐತಿ. ಎಕ್ಸಾಕ್ಟ್ಲಿ. ಸೊ ನಂಗೆ ಲವ್ ಆತ. ಸೊ ಈಗ ಬೊಳ್ಳೆ ಬುರ್ಜಿ ಹೇಳವಲ್ಲ, ಈಗ ಹಸೆ ತತ್ತಿ ಬುರ್ಜಿ ಹೇಳಿ ಅಂದ್ರೆ ಕಚ್ಚಾ ಬುರ್ಜಿ ಹೇಳಿದ್ವಿ, ಅದನ್ನು ತೋರಿಸ್ತೇನೆ ಅಂತ. ಆಮೇಲೆ ಮತ್ತೆ ಏನಾರ ಇದ್ರೆ ಕಮೆಂಟ್ ಮಾಡ್ರಿ. ನಮ್ಮ ಕಡೆ ಕಚ್ಚಾ ಬುರ್ಜಿ ಬಂದೈತಿ. ಕ್ಲೋಸ್ ಬಂದು ನೋಡ್ಬೇಕು. ಫಸ್ಟ್ ನಿಮಗೆ ಬಾಯಾಗ ನೀರು ತರಿಸಿ ಆಮೇಲೆ ತಿನ್ನೋದು ನಾವು. ನೋಡ್ರಿ ಹೆಂಗೆ ಕಾಣತೈತೆ ನೋಡ್ರಿ ಮ್ಯಾಗ. ಹಸೆ ತತ್ತಿ ಅಂದ್ರೆ ಲವ್ ನೋಡಪ್ಪ ನನಗರ. ಅದು ಏನು ಅಂಡ ಬಂಡ ಬುರ್ಜಿ ಪೀಸಸ್, ಎಗ್ ಪೀಸಸ್ ಅದಾವೆ. ಆಮೇಲೆ ಅದು ಮಸಾಲ ಈ ಸತ ಇನ್ನೂ ಜಾಸ್ತಿ ಎಗ್ಗಿಗೆ ಜೊತಿನ ನಡೆಯತ್ತಾವ ಅಂತ. ಫುಲ್ ಅಂಟ್ಕೊಂಡ್ಬಿಟ್ಟಾವ, ಕ್ರೇಜಿ ಲೆವೆಲ್. ಬರೀ ಹಿಂಗೆ ಮಾಡಿದ್ರೆ ನೋಡ್ರಿ ಹೆಂಗೆ ಕಾಣತೈತಿ. ಹಿಂಗೆ ಬೌನ್ಸ್ ಆಗ್ಬೇಕದು ಎಗ್, ಆ ಮಸಾಲ, ಉಳ್ಳಾಗಡ್ಡಿ ಎಲ್ಲ. ಮತ್ತು ಮ್ಯಾಗ ಪುದೀನ ಏನಾಕೈತೆ ಗೊತ್ತೇನ್ರಿ? ಪುದೀನ ಈ ಕಾವಿಗೆ ಬಿಸಿಗೆ ಅದು ಈ ರೀತಿ ಬೆಂದು ಬಿಡ್ತೈತಿ. ಸೊ ಅದು ಒಂದು ಮಜಾ ಕೊಡೋದೈತಿ. ಆಮೇಲೆ ಉಳ್ಳಾಗಡ್ಡಿ ಟಮಾಟೆ ಅಂತ ಕೊಟ್ರೆ ಫಸ್ಟ್ ಬುರ್ಜಿ ತಿಂದ್ಬಿಡೋಣ ಅಂತ ಹಿಂಗೆ ಚಮಚೆ ತೋರಿಸ್ಬೇಕು ನೀ. ಬಿಗ್ಲಿ ಬೋಲ್ಡಾಗ ಬುರ್ಜಿಕಿನ ಇದು ಮಸ್ತ್. ಇದ್ರಾಗ ಏನೈತಲ್ಲ ಮಜಾ. ಆಗಳ 8:30 ಎದಕ್ಕೆ ಕೊಟ್ಟಿದ್ದೆ ಗೊತ್ತಾತಿಲ್ಲ. ಬಿಕಾಸ್ ಇದಕ್ಕೆ 9 ಕೊಡ್ಬೇಕು ನಾನು. ಅದಕ್ಕೆ ಇದು 9:30 ಇಡ್ರಿ ನಮ್ದು. ಮಜಾ ಐತಿ. ಹಂಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋಣ ಮ್ಯಾಗ. ಲಿಂಬೆಣ್ಣೆ ಬೇಡನೆ? ಬೇಡದಲ್ಲ. ಬೇಡಪ್ಪ, ನಿಂದು ಪಾರ್ಟಿಗೆ ನೀ ಹಾಕೋ, ನನಗೆ ಬೇಡ. ಇದಕ್ಕೂ ಬ್ರೆಡ್ ಕೊಡ್ತಾರೆ, 4 ಕೊಡ್ತಾರೆ. ಇದು 2 ಎಗ್ಗಿನ ಬುರ್ಜಿ. ಇದು ಕ್ವಾಂಟಿಟಿ ನೋಡ್ಬೋದು ನೀವು ಯಾವ ಲೆವೆಲಿಗೆ ಐತೆ ಅಂತೇಳಿ. ಅದ್ರ ಜೊತೆ 4 ಬ್ರೆಡ್ ಹಚ್ಕೊಂಡು ತಿಂದು ಬಿಟ್ರೆ ಆರಾಮ ಹೊಟ್ಟೆ ತೊಗೊಂಡ್ಬಿಡೋದು. ಸೊ ಬುರ್ಜಿ ಬ್ರೆಡ್ ಹಿಂಗೆ ಹೆಂಗೆ ತುತ್ತು ಹೆಂಗೈತಿದೆ. ಬರೇ ತುತ್ತು ನೋಡಿ ನೀರು ಹೊಡ್ಬೇಕು. ಬ್ರೆಡ್ ಟೋಸ್ಟ್ ಆಗೈತಲ್ಲ, ಗಂಟ್ಲಿಗೆ ಇಳಿತಲ್ಲ, ಏನು ಸ್ಯಾಟಿಸ್ಫಿಕೇಶನ್. ಏನೈತಿ ಮತ್ತೆ? ಏನಿಲ್ಲ, ಹಿಂಗೆ ತೊಗೋಬೇಕ. ಹೇಳಿದ್ನಲ್ಲ, ಏನೂ ಜಾಸ್ತಿ ಮಾತಾಡಂಗಿಲ್ಲ, ಹಿಂಗೆ ತೊಗೋಬೇಕು, ಹಿಂಗೆ ನಿಮ್ಗೆ ತೋರಿಸ್ಬೇಕು. ಮಜಾ ಐತಿ. ಆಮೇಲೆ ಪುದೀನ ಏನೋ ಒಂದು ಹಿಂಗೆ ಫ್ರೆಶ್ನೆಸ್, ಹಿಂಗೆ ಚಲೋ ಫೀಲ್ ಕೊಡತೈತಿ. ಆಮೇಲೆ ಇವ್ರು ಇದಿಷ್ಟ ಅಲ್ಲ, ಮತ್ತು ನಿಮ್ಗೆ ಏನಾರ ಕಸ್ಟಮೈಸೇಷನ್ಸ್ ಬೇಕು, ನಿಮ್ಗೆ ರೆಡ್ ಖಾರ ಬೇಡ, ಬರೀ ನಿಮಗೆ ಪ್ಲೇನ್ ಬೇಕಂದ್ರೂ ಮಾಡ್ಕೊಡ್ತಾರೆ. ನಿಮ್ಗೆ ತೋರಿಸಿರಿ ನಾನು ನಿಮ್ಗೆ ಏನೋ ಕಸ್ಟಮೈಸೇಷನ್ಸ್ ಹೇಳ್ರಿಪ್ಪ ಎಲ್ಲ ಮಾಡ್ಕೊಡ್ತಾರೆ. ಆಮೇಲೆ ನಿಮಗೆ ಎಗ್ ಬರೀ ವೈಟ್ ಅಷ್ಟೇ ಬೇಕು, ಯೋಕ್ ಬೇಡ, ಅದನ್ನು ಅವ್ರು ನಿಮಗೆ ಮಾಡಿ ಕೊಡ್ತಾರೆ. ಅದನ್ನು ಮಾಡ್ಕೊಡ್ತಾರೆ. ಆಮೇಲೆ ಜಿಮ್ ಹೊಂಟಿದ್ರಿ, ಅದ್ರದ್ದು ಏನಾರ ಬೇಕಂದ್ರೆ ಅದನ್ನು ಮಾಡ್ಕೊಡ್ತಾರೆ. ಕರೆಕ್ಟ್ ಟೈಮ್ ನಿಂದಿರ್ಬೇಕು. ಯಾಕಂದ್ರೆ ನೋಡ್ರಿ ಕಂಟಿನ್ಯೂಸ್ ಬಂದ ಬರತ್ತಾರ ಹಿಂಗೆ ಮಾಡಿ ಟಮಾಟಿ ಜೊತೆ ತಿನ್ನತ್ತೇನೆ ಇದನ್ನು.
ಹಾ ಇದನ್ನು ನನಗೆ ಯಾಕೋ ಗೊತ್ತಿಲ್ಲ ಬ್ರೆಡ್ ಜೊತೆ ಮಸ್ತ್ ಅನ್ಸತ್ತೆ. ಬ್ರೆಡ್ ಜೊತೆ 100% ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ತನ ನಂಗೆ ಇದು ಸ್ಟಾರ್ ಆಫ್ ದ ಶೋ ಅನಿಸ್ತೈತಿ. 10/10 ಕೊಡ್ತೀನಿ ನೋಡ್ರಪ್ಪ ನಾ ಇದಕ್ಕೆ. ಏನು ಆರ್ಡರ್ ವೈಸ್ ಹೊಂದಿಸ್ಬೇಕಂದ್ರೆ ಫಸ್ಟ್ ಈ ಬುರ್ಜಿ ಕಚ್ಚಾ ಬುರ್ಜಿ, ಅದಾದ್ಮೇಲೆ ಫ್ರೆಂಚ್ ಟೋಸ್ಟ್ ನನಗೆ ಪರ್ಸನಲಿ ಫ್ರೆಂಚ್, ಅದಾದ್ಮೇಲೆ ಸ್ಪೆಷಲ್ ಬ್ರೆಡ್ ಆಮ್ಲೆಟ್, ಅದಾದ್ಮೇಲೆ ಬಾಯ್ಲ್ಡ್ ಎಗ್ ಬುರ್ಜಿ. ನಂಗೆ ಮಾಡು. ನನಗೆ ಅದು ಸ್ಪೆಷಲ್ ಆಮ್ಲೆಟ್ ಇತ್ತಲ್ಲ ಅದು ಮಜಾ ಐತಿ. ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ಸೆಕೆಂಡ್, ನನಗೆ ಥರ್ಡ್ ಉಲ್ಟಾ ಇಂಟರ್ಚೇಂಜ್. ಬಟ್ ಇದಂತೂ ಫಸ್ಟ್ ಅದನ್ನ ನೆನಪಿಟ್ಕೊಂಡ್ಬಿಟ್ಟು ಫಸ್ಟ್ ಟಾಪ್ ಐತಿದ. ಸೊ ಇದಾಗಿಂದ ಇನ್ನೊಂದು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ಇದಾರೆ ನಮಗೆ, ಅದನ್ನು ತೋರಿಸ್ತೀನಿ. ಕ್ಯೂರಿಯಸ್ ಅದೇನು ಏನು ನೀವು ತಿಂದು ಬರ್ರಿ ಸರ್ ಸ್ಪೆಷಲ್ ಆಯ್ತು ಅಂತ ಅಂದಾರೆ. ಏನು ಈಗ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಅಂತ ಸ್ಟೇ ಟ್ಯೂನ್ ಆಗಿರಿ, ಲೈಕ್ ಒತ್ಬಿಡ್ರಿ ಪಟ್ಟಿ ಇನ್ನೊಂದ್ಸಲ. ನೋಡ್ರಿ ದಿಸ್ ಈಸ್ ಏನಪ್ಪಾ ಅಂತಂದ್ರೆ ಏನು ಗೆಸ್ ಮಾಡುತ್ತೆ ಸರ್ ಇದು? ಗೊತ್ತಿಲ್ಲಪ್ಪ, ಏನೇನೋ ಮಾಡಿ ಏನು ನೋಡಿದ್ರೆ ಏನು ಅನ್ಸುತ್ತೆ? ನನ್ನ ಪ್ರಕಾರ ಮಸಾಲ ಸಪ್ರೇಟ್ ಆಗಿ ಮಾಡಿ ಡಿಶ್ ಹೇಳು, ಹೆಸರೆಲ್ಲ ಗೊತ್ತಿಲ್ಲಪ್ಪ. ಇದಕ್ಕೆ ಏನಂತಾರಂತಾರ ಅವರು ಉತ್ತಪ್ಪ ಅಂತಾರಂತ. ಎಗ್ ಉತ್ತಪ್ಪ. ಎಗ್ ಉತ್ತಪ್ಪ ಐತಿ. ಸೊ ನೋಡ್ರಲ್ಲ ಮಸ್ತ್ ಎಗ್ ರೋಸ್ಟ್ ಆಗೈತಿ. ಎಗ್ ಮ್ಯಾಗ ನಾವು ಉತ್ತಪ್ಪ ಮ್ಯಾಗ ಹೆಂಗೆ ಹಾಕ್ತೇವಲ್ಲ ಉಳ್ಳಾಗಡ್ಡಿ ಹಂಗೆ ಹಾಕಿ ಮತ್ತು ರೋಸ್ಟ್ ಗಿಸ್ಟ್ ಮಾಡಿ ಅದನ್ನು ಮತ್ತೆ ಪುದೀನ ಹಾಕಿ ಮತ್ತು ಟಮಾಟಿ ನಮಗೆ ಎಕ್ಸ್ಟ್ರಾ ಗಾರ್ನಿಶಿಂಗ್ ಮಾಡಿ ಕೊಟ್ರ. ಸೊ ಇದು ತಿನ್ನೋಣ ಅಂತ ಬ್ಯಾನಿ ಬರಾತಿಗೆ ಕಂಟಿನ್ಯೂ ಹಿಂಗೆ ಮಾಡ್ಬಿಡು. ಬೇಡ ಚಮಚೆ ಅದ ಅಂತೀನಿ, ಚಮಚೆ ಹೇಳ್ಬಿಡ್ರಿ ಕೈಯಾಗ. ನಾವು ಕೈ ಐತಿ ನಾವು ಕೈಲಿ ತಿಂತೀವಿ ಅಂತೇಳಿ ಸೈಡಿಗೆ ಇಟ್ಕೊಂಡ್ಬಿಟ್ರೆ ಆತ, ಮನೆಗೆ ಒಯ್ದಾರ. ಪೈಲೆ ಒಂದು ಇದನ್ನು ತೋರಿಸೋಣಲ್ಲ, ಇದನ್ನೆಲ್ಲ ಒಂದು ಸ್ವಲ್ಪ ಗಾರ್ನಿಶಿಂಗ್ ಸೈಡ್ ಸರಿಸ್ತೀವ, ಎಕ್ಸ್ಟ್ರಾ ಥಿಂಗ್ಸ್ ಅದ ನೋಡಿಲ್ಲ. ಶೋಕಿ ಹಿಂಗೆ ಟಮಾಟಿ ಸುಡಾತೈತೆ ಮತ್ತೆ ದೋಸ್ತಿಂಗ್. ವಾ ಕ್ರೇಜಿ ಆದ್ರೆ ಸುಡಾತೈತಿ. ಏನು ಮಾಡೋದು, ತಿನ್ಬೇಕಾಗೈತಿ, ಮುಟ್ಟಕ್ಕಾಗಲ್ತ. ಇರ್ಲಿ ನಾವು ಟ್ರೈ ಮಾಡೋಣ ಅಂತ. ವಿತ್ ಟಮಾಟಿ. ಉತ್ತಪ್ಪ ಯಾಕಂದ್ರೆ ಅಂತ ಈಗ ಗೊತ್ತಾಯ್ತು ನನಗೆ. ಮಸ್ತ್ ಐತಿ. ಆ ಎಗ್ ಆ ಮಸಾಲ ಎರಡು ಬೇರೆ ಬೇರೆ ಅದಾವೆ, ಬಟ್ ಬಾಯಾಗ ಹೋದ್ಮ್ಯಾಗ ಎರಡು ಮಿಕ್ಸ್ ಆಕ್ಕವಲ್ಲ, ಅದ್ರದ್ದು ಖತರ್ನಾಕ್ ಟೇಸ್ಟ್ ಐತಿ. ಆ್ಯಂಡ್ ಇದು ಹಾಫ್ ಫ್ರೈ ಗತೆ ಯಾಕೆ ಹಸಿ ಐತಿದೆ? ಅದು ಹಾಫ್ ಫ್ರೈನೇ ಇದೆ. ಸುಮ್ಮನೆ ಆಮ್ಲೆಟ್ ಗಿಮ್ಲೆಟ್ ಮಾಡಿ ಹೊಡೆದಿಲ್ಲ, ಡೈರೆಕ್ಟ್ ಎಗ್ ಹೊಡೆದು ಅದ್ರ ಮ್ಯಾಗ ಉಳ್ಳಾಗಡ್ಡಿ ಉತ್ತಪ್ಪ ಟೈಪ್ ಮಾಡಿ ಹಾಕ್ಯಾರ. ನೀವು ಮೇಕಿಂಗ್ ನೋಡಿಲ್ಲ, ನಾನು ನೋಡಿಲ್ಲ. ಅವ್ರು ನೋಡ್ಯಾರ, ನೀನು ನೋಡಿಲ್ಲ. ಅದ ಸೊ ಆಮೇಲೆ ನಡ್ಬರ್ಕ್ ಏನಾಯ್ತಂದ್ರೆ ಯಾಕೆ ಹಸಿ ಐತಿ, ಸೊ ಅದ್ರದ್ದು ಮಜಾ. ಉತ್ತಪ್ಪಾಗತ್ತೇನ ಅನ್ಸ ಮ್ಯಾಲಿಂದ ಅದು ವೆಜಿಟೇಬಲ್ಸ್ ಎಲ್ಲ ರೋಸ್ಟೆಡ್. ಆಮೇಲೆ ವಿತ್ ಟಮಾಟಿ ಇನ್ನೂ ಮಜಾ ಐತಿ. ನಾರ್ಮಲ್ ಉಳ್ಳಾಗಡ್ಡಿ ಬರೀ ಉಳ್ಳಾಗಡ್ಡಿಗಿನ ವಿತ್ ಟಮಾಟಿ ಏನು ಎಕ್ಸ್ಟ್ರಾ ಕೊಡ್ತಾರಲ್ಲ ಅವ್ರು, ಅದು ಮತ್ತು ಪುದೀನ ಮ್ಯಾಗ ಅವಸರ ಇತ್ತು ಅಂತಂದ್ರೆ ಪಟ್ ಬ್ರೆಡ್ ಆಮ್ಲೆಟ್ ರೆಗ್ಯುಲರ್ ತಿಂದ ಹೋಗ್ಬಿಡ್ಬೋದು. ಬೆಸ್ಟ್. ರೆಗ್ಯುಲರ್ ಆಮ್ಲೆಟ್ ತಿನ್ರಿ, ಬ್ರೆಡ್ ನಂದು ಪ್ರಿಫರೆನ್ಸ್ ಇಲ್ಲ. ರೆಗ್ಯುಲರ್ ಆಮ್ಲೆಟ್ ಬಾಂಬ್ ಐತಿ. ಟೈಮ್ ಇತ್ತು ಏನಾರ ಸ್ಪೆಷಲ್ ಆಗಿ ಟ್ರೈ ಮಾಡ್ಬೇಕಂತಂದ್ರೆ ಒಂದು ಅರ್ಧ ತಾಸು ಇಟ್ಕೊಂಡು ಬರ್ರಿ, ಬಂದ ಆರ್ಡರ್ ಹೇಳಿ ಬರ್ರಿ ಬಂದು ಇಲ್ಲೇ ಕುಂತ ಕಾರ್ದಾಗ ಇರ್ರಿ. ಬೇಕಾದ್ರೆ ಮಸ್ತ್ ಬಿಸಿ 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 ಹಿಂಗೆ ಹಾಕಿ ಕೊಡ್ತಾರ, ತಿನ್ಕೊಂತಿರ್ಬೇಕಷ್ಟೆ. ಅಷ್ಟೇ ಕರೆಕ್ಟ್. ಮತ್ತು ಹೈ ಪ್ರೋಟೀನ್ ಐತಿ, ಚಲೋ ಐತಿ, ಮಜಾ ಐತಿ. ನಿಮ್ಗೆ ಬೇಕಂದ್ರೆ ಯಾವಾಗ ಸಪ್ರೇಟ್ ಮತ್ತು ನಿಮ್ಗೆ ಆಯಿಲ್ ಕಡಿಮೆ, ನಿಮ್ಗೆ ಕಸ್ಟಮೈಸೇಷನ್ ಬೇಕಂದ್ರೆ ಮಾಡ್ಕೊಡ್ತಾರೆ. ಬಟ್ ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೆ, ಮತ್ತೇನಿಲ್ಲ. ಆರಾಮ್ ಬರ್ಬೇಕು, ಅವಸರದಲ್ಲೇ ಬರೋ ಅಂಗಡಿ ಅಲ್ಲ. ಆಮೇಲೆ ಫುಲ್ ಫ್ರೈ ಮಾಡಿದ್ರೆ ಆ ಫುಲ್ ಫ್ರೈ ಏನಿತ್ತಪ್ಪ, ನಂಗೆ ನೋಡೇ ಬ್ಯಾಗ ನೀರು ಬಂತು ಅದು. ಬಟ್ ತಿನ್ನೋಕ್ಕಾಗಂಗಿಲ್ಲ, ಅಷ್ಟು ತಿಂದೆ ಈಗ. ಸೊ ಇದಂತರೂ ನಾನು 100% ರೆಕಮೆಂಡ್ ಮಾಡ್ತೀನಿ. ಉತ್ತಪ್ಪ, ಎಗ್ ಉತ್ತಪ್ಪ ಗೈಸ್. ಎಗ್ಸಿಗೆ ಸುರೇಶ್ ಆಮ್ಲೆಟ್ ಫುಲ್ ಫ್ರೈ ತಿನ್ಸಾತೀವಿ ನೋಡ್ರಿ. ಈಗ ಎಗ್ಸಿದು ರಿವ್ಯೂ ತಿನ್ನಿಸ್ಬಿಡ್ತೀರಂತ. ಹೊಸ ಫುಡ್ ರಿವ್ಯೂವರ್ ಬಂದಾರ ಈಗ. ಯಾಸ್, ಯಾವತ್ತಾರ ನೋಡ್ರಣ್ಣ ಡಾಗ್ ಕಡೆ ಫುಡ್ ರಿವ್ಯೂ ಮಾಡಿಸೋದು. ಎಗ್ಸೋ ತಿನ್ನ ತಿನ್ನಿಸ್ಬೇಕಲ್ಲ ನಿನಗೆ. ತಿನ್ಲಿ ಹಗರ್ಲಿ ತೋ ಕಡಿನೂ ಹೊಲ್ತ ನುಂಗದ ಸಟ್ ಅಂತ. ಹಾಂ ಆತಾ. ಯಾಸ್ ಗೈಸ್, ಎಗ್ಸು ರೆಡಿ, ಡನ್. ನೋಡ್ರಿಲ್ಲ ಅಂದ್ರೆ ಒಂದು ಸೆಕೆಂಡು ಬಿಡಲಿಲ್ಲ, ಹಂಗೆ ತಿಂದುಬಿಟ್ಟ. ಸೊ ರೆಕಮೆಂಡ್ ಮಾಡ್ತೀವಿ. ಸೊ ವಿಡಿಯೋ ನೋಡತ್ರ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಹೈಲಿ ರೆಕಮೆಂಡೆಡ್ ಅಲ್ಪ. ಎಸ್ ನೋಡಲ್ಲ ಹೆಂಗೆ ನೋಡಲ್ಲ ಅಂದ್ರೆ ಅಷ್ಟು ಟೇಸ್ಟಿ ಐತಂತ, ಮೌತ್ ವಾಟರಿಂಗ್ ಐತಂತ. ಎಸ್ ಗೈಸ್ ನೋಡ್ರಿ, ನಂದು ತುಷಾರಂದು ಇವತ್ತು ರಿವ್ಯೂ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದು ಬ್ರೆಡ್ ಎಗ್ ಬುರ್ಜಿ ಐತಿ. ಏನಪ್ಪ ಅಂದರೆ ಬ್ರೆಡ್ ಹೊಡೆದು ಹಾಕಿ
ಮಸಾಲ ಈ ಸಲ ಬ್ರೆಡ್ ಬುರ್ಜಿ ಮಾಡ್ಕೊಂತಾರೆ ಫಸ್ಟ್, ಆಮೇಲೆ ಅದನ್ನ ಎಗ್ ಹೊಡೆದಾಕ್ತಾರ. ಈಗ ನಮ್ಮ ಕಡೆ ಅಷ್ಟು ಹೊಟ್ಟೆಗೆ ಸ್ಪೇಸ್ ಇಲ್ಲ. ಅದು ವಿಡಿಯೋ ಅಂತೂ ನೀವು ನೋಡಿರಿ, ಟೇಸ್ಟ್ ಮಾಡೋಷ್ಟು ನಮ್ಮ ಹೊಟ್ಟೆಗೆ ಮಾತ್ರ ಜಾಗ ಇಲ್ಲ. ಎಸ್, ಸೊ ಅದ್ರದ್ದು ವಿಡಿಯೋನು ಹಾಕ್ಬಿಟ್ಟಿರ್ತೇನೆ ನಿಮ್ಗೆ, ಮಜಾ ಮಾಡ್ರಿ ನೋಡ್ಕೊಂತ. ಮಿನಿಮಮ್ 500 ಲೈಕ್ಸ್ ಮಾಡ್ಬೇಕು ನೀವು. 100% 500 ಲೈಕ್ಸ್ ಬೇಕು. ಆಮೇಲೆ ನಂದು ಒಂದ್ ಸ್ವಲ್ಪ ಕಮೆಂಟ್ ಹಾಕಿರಿ. ಅಯ್ಯೋ ಕಮೆಂಟ್ದಾಗ ತುಷಾರ್ ಬ್ಲಾಗ್ದಾಗ ಬರ್ಬೇಕಂತ ಆಗ್ಲೆಲ್ಲ ನೀವು ಒಂದ್ ಸ್ವಲ್ಪ ರಿಪೀಟ್ ಮಾಡ್ಬೇಕು. ಅದ್ರ ಜೊತೆಗೆ ಬಾಜುಕ್ನ ಮತ್ತೆ ಯಾವ ಹೊಸ ಹೊಸ ಪ್ಲೇಸಸ್ ಇದ್ರೆ ರೆಕಮೆಂಡ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ಅಂಡ್ ಲೈಕ್ ಆತು, ಆಮೇಲೆ ನಿಮ್ಮ ಬ್ಯಾಗ್ ನೀರು ಬಂತು ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಆತು ಅಂತ ತಿಳ್ಕೊತೀನಿ. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಸಿಗೋಣಂತ. ಇನ್ನೊಂದು ಸರ್ದ ಅವ್ರದ್ದು ಪ್ಲೇನ್ ಆಮ್ಲೆಟ್ ಒಂದು ಹಾಫ್ ಫ್ರೈ